24ನೇ ದಿನದ ಒಂದು ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾವಿದ್ದೀವಿ. ಸಾಕಷ್ಟು ಜನ ಸೇಫ್ ಆಗಿದ್ದೀರಾ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಒಳ್ಳೆ ಇನಿಷಿಯೇಟಿವ್ ತಗೊಂಡು ನಾವೆಲ್ಲರೂ ಸೇಫ್ ಆಗಿರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್, ಬಿಕಾಸ್ ಐ ಹ್ಯಾವ್ ಸೀನ್ ಯು ತುಂಬಾ ಕಡೆ ಓಡಾಡ್ತಿದ್ದೀರಾ, ಎಲ್ಲ ಚೆಕ್ ಮಾಡ್ತಿದ್ದೀರಾ ಪ್ರತಿಯೊಂದನ್ನು. ಸೊ ಇವತ್ತಿನ ದಿನಕ್ಕೆ 24ನೇ ದಿನದಲ್ಲಿ ಹೆಂಗಿದೆ ಸರ್ ಬೆಂಗಳೂರು ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ? In fact, I must compliment all Bangaloreans for showing their patience. ಓಕೆ. And ತುಂಬಾ ತಾಳ್ಮೆ ತೋರಿಸಿದ್ದಾರೆ. I know things are getting stabilized. You are also getting used to a new style of life. Okay. Staying home, Okay. not moving out, Okay. and you're confined to your only grocery shopping and minimum need shopping over there. Okay. And we have almost done something historically. We have all stayed at home for last 24 days. Okay. And all of you must have heard the Prime Minister a couple of days back. Yes. 20th ತನಕ stringent ಮಾಡಿಬಿಟ್ಟು MHA has also given some guidelines that graded relaxation ಮಾಡಬೇಕು ಅಂತ. So graded relaxation ಒಳಗೆ public transport is out. Okay. Only agriculture, fisheries, then to 50% of IT, 50% of government institutions, and it's going to be very, very great. No malls, no liquor shops, Okay. and no hotels, no more places of public entertainment. So gradual ಆಗಿ, ಬಟ್ ನಾವು ಫಿಗರ್ಸ್ ನೋಡ್ತಾ ಇದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಯಾಕಂದರೆ ಇಟ್ಸ್ ಇನ್ಕ್ರೀಸಿಂಗ್, ಇಟ್ಸ್ ಗಾನ್ ಟು ಎಸ್ಪೆಷಲಿ ನಾನು ಮಧ್ಯಾಹ್ನ ಪೋಸ್ಟ್ ಹಾಕಿದಾಗ ನಿಮ್ದು BCP ಪೇಜಲ್ಲಿ ಸಾಕಷ್ಟು ಜನ ಭಾರಿ ಯಾವಾಗ ಓಪನ್ ಆಗುತ್ತೆ. ಪೀಪಲ್ ಆರ್ ಡೆಸ್ಪರೇಟ್ಲಿ ವೇಟಿಂಗ್ ಫಾರ್ ದಟ್. ಐ ನೋ ನನ್ ಆಫ್ ಆನ್ಸರ್ ಫಾರ್ ಇಟ್. ಮಧು ಲೋಕದ ಪ್ರೇಮಿಗಳಿಗೆ ಇಷ್ಟು ಬೇಗ ಒಳ್ಳೆ ಸುದ್ದಿ ಬರೋದಿಲ್ಲ. ಓಕೆ ಸರ್, ಸದ್ಯಕ್ಕೆ ಕ್ಲಿಯರ್. ಬಿಸಿ ನೀರು ಕುಡೀರಿ ಸಾಕು. ಅದೊಂದು ಗಾದೆ ಇದೆ, 21 ದಿನದಲ್ಲಿ ಏನ್ ಮಾಡ್ತೀವೋ ಒಳ್ಳೇದು ಅದು ಹಂಗೆ ಅಭ್ಯಾಸ ಆಗುತ್ತೆ ಅಂತ. ಸೊ ಬೈ ನಾವು ಅಡಿಕ್ಷನ್ ಹೋಗಿರುತ್ತೆ ಅಂತ. ಸೈಕಾಲಜಿಸ್ಟ್ ಹೇಳ್ತಾರೆ, ಸತತವಾಗಿ 21 ದಿನ ನೀವು ಏನು ಮಾಡ್ತಿರಲ್ಲ ಬಿಕಮ್ಸ್ ಎ ಗುಡ್ ಹ್ಯಾಬಿಟ್ ಆಫ್ ಯೂರ್ಸ್. ಐ ಆಮ್ ಶೋರ್ ಯು ಮಸ್ಟ್ ಹ್ಯಾವ್ ಡೆವಲಪ್ಡ್ ಲಾಟ್ ಆಫ್ ಗುಡ್ ಹ್ಯಾಬಿಟ್ಸ್. ಸರ್, ಇನ್ನ ಬೆಳಗ್ಗೆಯಿಂದ ನ್ಯೂಸ್ ಅಲ್ಲಿ ಓಡಾಡ್ತಿರೋ ವಿಷಯ ಏನು ಅಂದ್ರೆ 20ನೇ ತಾರೀಕು ಆದ್ಮೇಲಿಂದ ಪರ್ಸನಲ್ ಪಾಸ್ ಮತ್ತೆ ವೆಹಿಕಲ್ ಪಾಸ್ ಅಗತ್ಯ ಇಲ್ಲ ಅಂತ. ಇದು ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ. ಏನು ಕನ್ಫ್ಯೂಷನ್ ಇರೋದು ಬೇಡ. ಲೆಟ್ ಅಸ್ ವೇಟ್ ಫಾರ್ ಆರ್ಡರ್ಸ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್. ಓಕೆ. And it is not a great pleasure for me to demand passes over there. I also want to see that normalcy is restored as soon as possible. ಓಕೆ ಸರ್, ಸುಶ್ರುತಾ ಅನ್ನೋರು ಕೇಳ್ತಿದ್ದಾರೆ, ಎವ್ರಿ ಒನ್ ರೂಮಿಂಗ್ ಫ್ರೀಲಿ ಇನ್ ಏರಿಯಾಸ್ ಲೈಕ್ JP ನಗರ್ ಕಾರ್ಪೊರೇಷನ್ ಈ ಕಡೆ ಎಲ್ಲ ಕೆಲವೊಂದು ಕಡೆ ಮೂವ್ಮೆಂಟ್ಸ್ ಇದೆ ಸರ್, ಇದ್ರ ಬಗ್ಗೆ ಏನು ಸ್ಟ್ರಿಕ್ಟ್ I understand ಕೆಲವು ಕಡೆ ಮೂವ್ಮೆಂಟ್ಸ್ ಇದೆ, ಬಟ್ as far as possible we are also, we have not booked cases against individuals. We have only impounded vehicles, thinking that Bangalore is a very sensible city. ಪ್ರಜ್ಞಾವಂತ ಜನ ಇದ್ದಾರೆ ಇಲ್ಲಿಗೆ ಮಾಡ್ತಾರಂತ. And some places, I do admit, okay, this has to come from within. Okay. Probably they must have felt too safe, so that they have come out of it. ವೆರಿ ನೈಸ್ ಸರ್. ಆಮೇಲೆ ಇನ್ನೊಬ್ರು ಕೇಳ್ತಿದ್ದಾರೆ, ಅರುಣ್ ಅಂತ, IT ಎಂಪ್ಲಾಯೀಸ್ಗಳನ್ನ ಹೇಳ್ದೆ ಸುಮ್ಮನೆ ಸ್ಯಾಕ್ ಮಾಡ್ತಿದ್ದಾರೆ ಮತ್ತೆ ಲೇ ಆಫ್ ಮಾಡ್ತಿದ್ದಾರೆ. ಬರೀ 23 ಜನಕ್ಕೆ ಮಾತ್ರ ಸಂಬಳ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್, ನಾವು ಯಾರನ್ನ ಹೋಗಿ ಅಪ್ರೋಚ್ ಮಾಡೋಣ ಈ ತರ ಆದ್ರೆ ಅಂತ ಕೇಳ್ತಿದ್ದಾರೆ. See, I just spoke to Manivannan. Okay. Up to a salary of 21,000 rupees, if you are registered, you can complain to the Labour Commissioner. They are going to be starting a helpline. Okay. 21,000 ಕಿಂತ ಮೇಲ್ ಬರೋ ಸ್ಯಾಲರಿ ಇದೆಲ್ಲ ಅವರು, it's a grey area. They're starting a helpline from Monday onwards. So they're putting their minds together to help this kind of person. But the Prime Minister himself made it very clear. Okay. Don't sack your employees, don't demand rent from your tenants, and be more humane anta, when the message itself has come. So I told you, I've been telling, life after Corona will be very different. Your goodness and your bad side or your generous side is going to show. You are going to come out as what kind of leader you are, what kind of a human being you are. ಬರೀ ದುಡ್ಡಿರುವಾಗನೇ ನೀವು ಹೆಂಗಿರ್ತೀರಾ, ದುಡ್ಡು ಇಲ್ದಿರುವಾಗ ಹೇಗಿರ್ತೀರಾ, ಅಥವಾ ದುಡ್ಡು ಇಟ್ಕೊಂಡು ಹಂಚ್ಕೊಳ್ಳೋ ಶಕ್ತಿ ನಿಮ್ಗೆ ಇದೆಯೋ ಇಲ್ವೋ. ಆ್ಯಂಡ್ ಯು ಕ್ಯಾನ್ ಆಲ್ವೇಸ್ ಮೇಕ್ ಮನಿ, ಬಟ್ ಇಫ್ ಯು ಹ್ಯಾವ್ ಬಿಕಮ್ ನ್ಯಾಸ್ಟಿ ಟು ಅನ್ವೈಂಡ್ ದಟ್ ಆ್ಯಂಡ್ ಟು ರೀಡು ದಟ್, ಇಟ್ಸ್ ಅ ಲಿಟಲ್ ಟಫ್. ಸರ್, ಇನ್ನು ಲೇಬರರ್ಸ್, ಮೈಗ್ರೆಂಟ್ ಲೇಬರರ್ಸ್ ವಿಷಯಕ್ಕೆ ಬಂದರೆ ಸಾಕಷ್ಟು ಜನಕ್ಕೆ ಇನ್ನು ಊಟ ಸಿಗ್ತಾ ಇಲ್ಲ, ಮತ್ತೆ ಅವ್ರು ಕರೆಕ್ಟಾಗಿ ಎಸೆನ್ಷಿಯಲ್ ಗ್ರಾಸರಿ ಸಿಗ್ತಿಲ್ಲ ಅಂತ ಒಂದು ಮಾತಿದೆ ಸರ್. ನೀವೇ ಪರ್ಸನಲಿ ಎಲ್ಲ ಕಡೆ, we are already on the 24th day. Okay. And if some problem had to occur, it would have already occurred long time back. Okay. So, but last 4-5 days I have been moving around to different labor camps,
ಮೈ ಆಫೀಸರ್ಸ್ ಹವ್ ಆಲ್ಸೋ ಬೀನ್ ಗೋಯಿಂಗ್ ಅರೌಂಡ್ ಎಲ್ಲ ಕಡೆನೂ. ಆ್ಯಂಡ್ ಎಲ್ಲ ಲೇಬರ್ ಕ್ಯಾಂಪಲ್ಲಿ ಕೂಡ ಒಂದೊಂದು ಆಫೀಸರ್ ನಾನು ನೇಮಕ ಮಾಡಿದ್ದೀನಿ. ದಿನಕ್ಕೆ 2 ಸರ್ತಿ ಹೋಗಿ ನೋಡಬೇಕು. ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಸಮ್ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರ ಕಡೆಯಿಂದ ಮಾಡಿಸ್ಬೇಕು. ಆ್ಯಂಡ್ ದೆನ್ ಸಮ್ ಬ್ರೀದಿಂಗ್ ಎಕ್ಸಸೈಸಸ್ ಇತ್ಯಾದಿಗಳೆಲ್ಲ. ದೆನ್ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಬೇಕು. ಅವ್ರ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಕೂಡ ಅಸಿಸ್ಟೆನ್ಸ್ ಎಲ್ಲ ಕೊಡಬೇಕು ಅಂತ. See, their feeling is of alienation. They cannot go out. Okay. And they're desperate to go because they all left their homes and health far away. So, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಬೆಂಗಾಲಿ ಮಾತಾಡೋ ಅಡಿಷನಲ್ ಕಮಿಷನರ್ ಇದ್ದಾರೆ. ಸೊ ಈ ಅಡ್ರೆಸ್ ಬೆಂಗಾಲಿ ಡಯಾಸ್ಪೋರಾ ಇಸ್ ಅಡ್ರೆಸ್ ಓವರ್ ದೇರ್. ಹಿಂದಿ ಒಳಗೆ ನಾನು ಮಾತಾಡಿದ್ದೀನಿ. ಕೆಲವರು ನಮ್ಮ ಆಫೀಸರ್ಸ್ ತೆಲುಗಲ್ಲಿ ಮಾತಾಡಿದ್ದಾರೆ, ಕೆಲವರು ತಮಿಳಲ್ಲಿ ಮಾತಾಡಿದ್ದಾರೆ, ಕೆಲವರು ಮಲಯಾಳಮಲ್ಲಿ ಮಾತಾಡಿದ್ದಾರೆ ನಮ್ಮ ಆಫೀಸರ್ಸ್ ಹೋಗ್ಬಿಟ್ಟು. ಆ್ಯಂಡ್ ಉಡಿಯಾ ಭಾಷೆಯಲ್ಲಿ ಮಾತಾಡೋರು ಅವರು ಕೂಡ ಬೇರೆ regional languages as far as possible. We are only assuring them that don't worry, this will pass. ಬೇಗ ಮುಗ್ದೋಗ್ಬಿಡುತ್ತೆ. ಆಲ್ರೆಡಿ ಯು ಹ್ಯಾವ್ ಡನ್ 80 to 90% ಆಫ್ ಇಟ್. ಬಟ್ ಏನಂದ್ರೆ ಲೈಫ್ ಸ್ಟೈಲ್ ವಿಲ್ ಚೇಂಜ್. ಇದಾದ ನಂತರನೂ ಯು ಹ್ಯಾವ್ ಟು ಸ್ಟಿಲ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಯು ಕೆನಾಟ್ ಸ್ಪಿಟ್ ಅರೌಂಡ್. ಉಗುಳಕ್ಕೆಲ್ಲ ಹೋದ್ರೆ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ. ನಿಮಗೆ ಹುಷಾರಾಗಿ ನೋಡಿ. ಡೋಂಟ್ ಕೀಪ್ ಸ್ಪಿಟ್ಟಿಂಗ್ ಅರೌಂಡ್. ಪಾನ್ ಗುಟ್ಕಾ ಎಲ್ಲ ತಿನ್ಬಿಟ್ಟು MHA ಮೇಡ್ ಇಟ್ ವೆರಿ ಕ್ಲಿಯರ್. ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ಕೂಡ this 92 KP ಆ್ಯಕ್ಟಲ್ಲಿ ಯು ಆರ್ ಲಯಬಲ್ ಫಾರ್ ಆ್ಯಕ್ಷನ್ ಇಫ್ ಯು ಕೀಪ್ ಸ್ಪಿಟ್ಟಿಂಗ್ ಅರೌಂಡ್. ಮತ್ತು ಗುಟ್ಕಾ ತಿನ್ನೋದು, ಪಾನ್ ತಿನ್ಬಿಟ್ಟು ಈ ಕಡೆ ಆ ಕಡೆ ಎಲ್ಲೂ ಉಗುಳಬಾರ್ದು. ಓಕೆ. ಈಗ ಅದು ಇವರು BBMP ಅವರು ಕೂಡ ಹಾಕಿದ್ದಾರೆ 1000 rupees 2000 ಫೈನ್ ಹಾಕಿ ಸ್ಪಿಟ್ ಮಾಡಿದ್ರೆ ಅಂತ. ಸರ್ ಕಿಶೋರ್ ಕೇಳ್ತಿದ್ದಾರೆ, ಸರ್ ಕ್ಯಾನ್ ಹೌಸ್ ಹೆಲ್ಪ್ಸ್ ಅಂಡ್ ಕ್ರಿಟಿಕಲ್ ಪರ್ಸನಲ್ ಲೈಕ್ ಪ್ಲಂಬರ್ಸ್, ಎಲೆಕ್ಟ್ರಿಷಿಯನ್ಸ್, ರಿಪೇರ್ ವರ್ಕ್ ಎಕ್ಸೆಟ್ರಾ 20ನೇ ತಾರೀಕು ಆದ್ಮೇಲಿಂದ ಬರ್ಬೋದಾಗಿ? I understand you are all desperate to get your plumbers, carpenters, and electricians and barbers, beauticians and personal care ತಗೊಳ್ಳೋರು ಅಂತಾರೆಲ್ಲ. You are all waiting for them. I know it's going to be a huge search for them. Probably all these people will have to keep the barber shops also open 24 hours to ಅದಕ್ಕೂ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ. And then forget liquor shops, barber shops also need protections. Exactly. So it's a graded opening. ಓಕೆ. ಸರ್ ಕಿರಣ್ ಕೌಂಡಿನ್ಯ ಅಂತ ಒಂದು ಕ್ವೆಶನ್ ಕಳಿಸಿದ್ದಾರೆ. ಹೌ ಆರ್ ಹ್ಯಾಂಡ್ಲಿಂಗ್ ದ ಅಡಿಷನಲ್ ಸೆಕ್ಯೂರಿಟಿ ರಿಕ್ವೈರ್ಡ್ ಅಟ್ ದ ಸೀಲ್ ಡೌನ್ ವಾರ್ಡ್ಸ್ ಅಂತ. ಅಡಿಷನಲ್ ಸೆಕ್ಯೂರಿಟೀಸ್ ಸೀಲ್ ಡೌನ್ ವಾರ್ಡ್ಸ್ ಅಲ್ಲಿ ಯಾವ ತರ? See, seal down ward antalla, we have got something called a hotspot. Okay. A hotspot is a small area from where a positive case has come in, and BBMP and Health Department have made that area into a secure zone, and we have surrounded that area with police persons having personal protection equipment, as well as means whatever is recommended for that, not hospital grade. And then essential services are being supplied there locally, and to ensure that no next case should not be coming from there. So the red spot will become an amber spot, and finally it's going to become a green spot later on. Shobha Reddy ಕೇಳ್ತಾರೆ, ಸರ್ ರಿಕ್ವೆಸ್ಟ್ ಟು ಕೈಂಡ್ಲಿ ಇಶ್ಯೂ ಸರ್ಕ್ಯುಲರ್ ಟು ಆಲ್ ದೋಸ್ ಡಿಸ್ಟ್ರಿಬ್ಯೂಟಿಂಗ್ ಫುಡ್ ಅಂಡ್ ಡ್ರೈ ರೇಷನ್ ಕಿಟ್ಸ್ ಟು ಇಟ್ಸ್ ಡೋರ್ ಡೆಲಿವರಿ ಅಂಡ್ ನಾಟ್ ಗಾಟ್ ಪೀಪಲ್ ಟು ಗ್ಯಾದರ್ ಇನ್ ಎ ಕ್ಯೂ ಅಪ್ ಅಂತ. ಇದು ತುಂಬಾ ಒಂದ್ ಕಡೆ ಹೋದ್ರೆ ಎಲ್ಲ ಬಂದು ಮೈ ಮೇಲೆ. See, this is a initiative which has been successfully done by my DCP South, Rohini Katoj, has done it. She has taken personal interest to do it, but ಇದು ಮಾಡಬೇಕು. BBMP has to take a call, and we will support them in all aspects if they take up this. It is a very good experiment in some pockets of Bangalore South, where push carts have been encouraged, supported, they have been enlisted, enrolled, and ಅವ್ರಿಗೆ ರೋಡ್ ಟು ರೋಡ್ ಅವ್ರಿಗೆ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. Okay. And ಉಳಿದವ್ರ ಕಡೆ ಎಲ್ಲ we have asked grocery shops to remain open, fruits and vegetables, as well as meat shops to remain open. Okay. Sir, Suma ಕಿರಣ್ ಹೇಳ್ತಿದ್ದಾರೆ, ಮೈ ಸಲ್ಯೂಟ್ ಟು ಯು ಅಂಡ್ ಯುವರ್ ಟೀಮ್ ಫಾರ್ ಯುವರ್ ಹೀರೋಸ್ ನಾವು. ಸರ್ ನಿಮಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸುಮಾ. ಥ್ಯಾಂಕ್ ಯು. ಆಮೇಲಿಂದ ಶಿವಕುಮಾರ್ ಹೇಳ್ತಿದ್ದಾರೆ, ಯು ಗೈಸ್ ಆರ್ ಡೂಯಿಂಗ್ ಆಸಮ್ ಜಾಬ್ ಸರ್, ತುಂಬಾ ಖುಷಿ ಆಗುತ್ತೆ. ಪೆಟ್ ಶಾಪ್ಸ್ ಅಲೌಡ್ ಟು ಕೀಪ್ ಓಪನ್ ಸರ್ ಅಂತ ಕೇಳ್ತಿದ್ದಾರೆ. Yeah, pet shops are open. We have not come in the way of pet shops. See, if you close pet shop, pets are going to die inside the place. Pet shops, aquariums, all we don't come in the way. ಓಕೆ ಸರ್. ಆಮೇಲೆ ಈ ವೆಹಿಕಲ್ಸ್ ಸೀಸ್ ಆಗಿದೆಯಲ್ಲ, ಸಾಕಷ್ಟು ಕಡೆ ನ್ಯೂಸ್ ಓಡಾಡ್ತಿದೆ ಅಂತ. ಜೂನ್ ಎಂಡ್ ಆಗುತ್ತೆ, ನಿಮ್ ಕೈ ಗಾಡಿ ಸಿಗೋದು ಆಗತ್ತಪ್ಪ. ಜೂನ್ ದಾಟ್ಬೋದು, ಬಿಕಾಸ್ ಓಪನ್ ಆದ ನಂತರ ಐ ಹ್ಯಾವ್ ಟು ಕಂಟ್ರೋಲ್ ಯು ಗೈಸ್ ಎಕ್ಸೈಟ್ಮೆಂಟ್, ಅಂಡ್ at my time will go away in keeping you sane and keeping you normal, because you guys are inside your house for so many days. So a lot of paperwork is there. Keep all your documents, keep all your insurance papers, pollution certificate papers, and so that when you go to the court to get your vehicle released, keep all these things ready. Okay sir. 34,000 vehicles are there. Okay, ಇವತ್ತಿನ ತನಕ 34. ಸರ್ ಪ್ರೊಸೀಜರ್ ಒಂದು ಹೇಳ್ಬಿಡ್ಬೋದಾ, ಲೈಕ್ ಹೆಂಗ್ ಬಿಡಿಸ್ಕೋಬೇಕು ಗಾಡಿನ ಅಂತ?
See, they should go to the police station and take a piece of paper which says that the vehicle has been seized. Okay. And court ಹೋಗ್ಬಿಟ್ಟು ಬಿಡಿಸ್ಕೊಂಡ್ಬರ್ಬೇಕು, saying that I am the rightful and lawful owner of this vehicle, and court will pass an order. On the basis of that, they can come to the police station and say that they get a release order from the court, they can take their vehicle. Okay. Sir, since Ramzan is a corner, so ಬರ್ತಿದೆ ಸ್ವಲ್ಪ ದಿನದಲ್ಲೇ, ಸೊ ಇವ್ರುಗಳಿಗೆ ಐ ಮೀನ್ ಮುಸ್ಲಿಂ ಬಾಂಧವರಿಗೆ ಏನು ಒಂದು ಮಾಹಿತಿ ಕೊಟ್ಟಿದ್ದಾರೆ? See, the holy month of Ramadan or Ramzan is going to start next week. ಹೌದು. The Amir Sharif of Karnataka, as well as the Secretary of Minorities Development, has issued detailed instructions to our Muslim brethren how this has to be celebrated, and ಯಾವ ರೀತಿ ಪ್ರೇಯರ್ಸ್ ಮಾಡಬೇಕು, ಯಾವ ರೀತಿ ಫಾಸ್ಟಿಂಗ್ ಮಾಡಬೇಕು, and how to observe the festival ಈ ಟೈಮಲ್ಲಿ ಹೇಗಿದೆ ಅಂತ. So their mosque will tell them how to do it, and ಯಾವ ರೀತಿ ಫುಡ್ ಸೇಲ್ ಬಗ್ಗೆ ಇತ್ಯಾದಿಗಳು ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಐ ಡಿಡ್ ನಾಟ್ ರಿಪೀಟ್ ಇಟ್. ವೆರಿ ನೈಸ್ ಸರ್. ಇನ್ನು ಇವ್ರು ಕೇಳ್ತಿದ್ದಾರೆ, ಪುಷ್ ಕಾರ್ಟ್ಸ್ ಅವರು ಕೂಡ ದೇ ಆರ್ ನಾಟ್ ಒಬೇಯಿಂಗ್ ಆರ್ಡರ್ ಟೇಕನ್ ಬೈ BBMP. ಸರ್, ಯಾರಿಗೆ ಹೇಳೋಣ ಅಂತ ಕೇಳ್ತಿದ್ದಾರೆ. ಪುಷ್ ಕಾರ್ಟ್ ಅಲ್ಲಿ ತರಕಾರಿ ಮಾಡಕ್ ಬರ್ತಾರಲ್ಲ, ದೇ ಆರ್ ನಾಟ್ ಒಬೇಯಿಂಗ್ BBMP ಆರ್ಡರ್ಸ್. ಅಂದ್ರೆ ತುಂಬಾ ಅನ್ಆರ್ಗನೈಸ್ಡ್ ಆಗಿ ಬರ್ತಾರೆ, ಬಾಯಿಗೆ ಬಂದಿದ್ದಾರೆ. ದೇ ಆರ್ ಆಲ್ವೇಸ್ ಅನ್ಆರ್ಗನೈಸ್ಡ್. ವಾಟ್ ಇಸ್ ಸೋ ನ್ಯೂ ಅಬೌಟ್ ಇಟ್? ಓಕೆ. ಇಲ್ಲೊಬ್ರು Ali Khan ಕೇಳ್ತಿದ್ದಾರೆ, as an artist I would like to gift you a portrait of yourself for keeping all of us safe. Oh, so sweet. Thank you so much. Okay, he wants to do some portrait painting ಅಂತ. Sir, shifting of house is allowed ಅಂತ ಕೇಳ್ತಿದ್ದಾರೆ. Not now, just wait for some time. Okay. Let us cross 3rd of May, then we can do all those things. ಓಕೆ. ಸಾಕಷ್ಟು ಜನ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್ ಅಂತ ಕೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಸರ್, April 20th ಆದಮೇಲೆ May 3rd ತನಕ ಜನಗಳಿಗೆ ನಿಮ್ಮ ಕಡೆಯಿಂದ ಒಂದು ಕಿವಿ ಮಾತು, ಏನೇನು ಮಾಡಬೇಕು, ಇಷ್ಟು ದಿನ ಏನು ಮಾಡಬೇಕು? See, the country is getting ready to sort of come back to normalcy. Don't be in a hurry at personal level as well as professional level as well as social level. Take it easy, and you just don't have to jump out of the balcony and say that 20th has arrived or 3rd has arrived. Yes, exactly. So, and no need for binge partying and binge drinking and binge traveling, etc. Okay. There are going to be a lot of restrictions. Okay. The wearing of this face mask is going to be sort of a continuous process. Okay. In fact, government ಹೇಳಿದ್ರೇನೋ, I would recommend that you please wear this. Washing of hands, handshake, social distancing, and I think hugs, kisses, handshakes, embraces are going to be history. So please maintain that distance and let only the family be coordinated to be the closest unit. That's what I can say as of now. ಓಕೆ. ಯಶವಂತ್ ನಾಯ್ಡು ಅವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ವಿ ಆರ್ ಟೀಮ್ ಹೂ ಆರ್ ಫೀಡಿಂಗ್ ಸ್ಟ್ರೇ ಡಾಗ್ಸ್ ಎವ್ರಿ ಡೇ ಇನ್ ಎವ್ರಿ ಲೊಕ್ಯಾಲಿಟಿ. ಸೊ ಡೂ ವಿ ನೀಡ್ ಟು ಗೆಟ್ ಅ ಪಾಸ್ ಟು ಫೀಡ್ ದ ಸ್ಟ್ರೇ ಡಾಗ್ಸ್? Pass is not your passport or visa. But be because human, to be like a human being, you don't need do it whatever you do, whatever. See, no policeman is going to come and hit you with a lathi for feeding stray dogs over there. Do whatever you can, but don't go too long a distance to say that from one corner of the city to go and if you are staying in Banshankari, don't go to Paris Orchard or Sadashinagar to feed stray dog. Do it whatever is there next around you. That's all. ಫೈನ್ ಸರ್. ತುಂಬ ಖುಷಿ ಆಯಿತು. ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ರಿ. ಜನಗಳಿಗೆ ಮುಕ್ತವಾಗಿ ಕೂಡ ನಿಮ್ಮ ಕಡೆಯಿಂದ ಸಾಕಷ್ಟು ಅಡ್ವೈಸಸ್ ಆ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಕ್ಕಿದೆ. Yeah, but only thing is that be prepared for a very gradual easing of the lockdown over there. Don't be in a hurry, and keep maintaining social distance if nobody is insisting also, whether it is in your neighborhood, whether it is in your place of work, and let us wait for this MHA norms. There are a lot of experts in Delhi who are getting inputs from all over the country and accordingly issuing very uniform instructions on this matter. And ಎಲ್ಲಕ್ಕಿಂತ ಮುಖ್ಯವಾಗಿ what I would request is that please maintain personal sanitation, personal cleanliness. Exactly. Get rid of your clutter. Yes. Clutter in your mind first of all, clutter in your body, clutter at home, and keep your surroundings clean. And as Mahatma Gandhi said that only you can clean up your own dirt over there. So ಸಾಧ್ಯವಾದಷ್ಟು let us become a clean country. ಎಲ್ಲ ಕಡೆಯಿಂದ ಪರ್ಸ್ನಲಿ ನಾವು ಶುರು ಮಾಡಬೇಕು. ಎಲ್ಲೆಲ್ಲಿ ಸ್ವಚ್ಛವಾಗಿ ಗೆಟ್ ರಿಡ್ ಆಫ್ ಆಲ್ ಅನ್ವಾಂಟೆಡ್ ಥಿಂಗ್ಸ್ ಫ್ರಮ್ ಯುವರ್ ಓನ್ ಹೌಸ್ ಇಟ್ ಸೆಲ್ಫ್, ಆ್ಯಂಡ್ ಸರೌಂಡಿಂಗ್ಸ್ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಆ್ಯಂಡ್ ಪ್ರಾಪರ್ ಡಿಸ್ಪೋಸಲ್ ಆಫ್ ಗಾರ್ಬೇಜ್ ಮಾಡ್ತಾ ಹೋದರೆ ವಿ ವಿಲ್ ಬಿ ಫ್ರೀ ನಾಟ್ ಓನ್ಲಿ ಫ್ರಮ್ ಕೋವಿಡ್, ವಿ ವಿಲ್ ಬಿ ಫ್ರೀ ಫ್ರಮ್ ಎವ್ರಿ ಅದರ್ ಡಿಸೀಸ್.
ಫೈನ್ ಸರ್. ಇಲ್ಲಿ ಸಾಕಷ್ಟು ಜನ ನಿಮ್ಮ ಕಾರ್ಯವೈಖರಿಗೆ ತುಂಬಾನೇ ಖುಷಿ ಆಗ್ತದೆ, ಹತ್ರ ಬಂದಿದ್ದಾರೆ. See, ಖಾನ್ police ಶಾರುಖ್ work ಅಂತ has been- ಅವರು ಕೂಡ ಹ್ಯೂಮನ್ ರಿಸೋರ್ಸಸ್ ವರ್ಕ್ ಮಾಡ್ತಾರಂತೆ. ಸೊ ಹಿ ಸೆಡ್ ಲೈಕ್ ಸರ್ ಯು ಆರ್ ಡೂಯಿಂಗ್ ಎ ಕಮೆಂಡಬಲ್ ಯಾರು? ಖಾನ್ ಶಾರುಖ್ ಅಂತ. Thanks, Shahrukh. ಸೊ So this is a huge teamwork. Police persons have been working tirelessly. Idakkinta just 2 days ago tanka the CAA NRC was at its peak over there. Our people could barely recover from CAA NRC, which was a continuous police bandobast, and we came inside the COVID bandobast over there. And for you guys, you'll be out of the houses, but my work is going to increase more after you guys are going to come out of the house, because I have to handle your excitement, your merriment, and your wonder-struck behavior, and your freedom from everything, and getting out of your house. I know all of you are waiting, both men and women are waiting to get out, and most probably I have a huge challenge because of lack of public transport or public transport not being encouraged. Traffic will be a huge issue. So please be very, very patient. Please be very patient. If you can walk to work, walk to work. If you can cycle to work, do cycle to work over there. Promote cycling. I am using this as my personal passion to request all of you to promote cycling. And Bangalore weather is at its best over here, and hopefully they will pass through the summer and get into the rainy season. But sadhavadashta cycling madi and avoid your personal vehicles, because I know it will be a little difficult initially. ಪೊಲ್ಯೂಷನ್ ಫುಲ್ And, ಕಂಟ್ರೋಲ್ be ready for pollution. At least for pollution, you need this mask, not for anything else. And have patience. Don't get into road rage, because all of you are in a hurry to go back to your place of work. And this compulsory leave has been a sort of a torture for us, because we are addressing a larger international cause to be safe. Thank you. ಸೊ ಲೆಟ್ ಇಸ್ ಪ್ರೂವ್ ಸರ್ ರಾಂಗ್ ದಟ್ ನಾವು ಆ ಥರ ಬೇಜವಾಬ್ದಾರಿಯಿಂದ ಇರಲ್ಲ, ತುಂಬ ಸಿವಿಲೈಸ್ ಸಿಟಿಸನ್ಸ್ ಆಗಿದ್ದು ನಮ್ಮ ಕೆಲಸ ಮಾಡ್ತೀವಿ ಅಂತ. ಸೊ ಐ ವಿಲ್ ರಿಕ್ವೆಸ್ಟ್ ಯು ಆಲ್. ಸರ್ ತುಂಬ ಖುಷಿ ಆಯಿತು. ಮತ್ತೊಮ್ಮೆ ನಿಮಗೆ ಸರ್ ಜೊತೆ ಮಾತಾಡಬೇಕು ಅನ್ನಿಸಿದಾಗ ಒಂದಷ್ಟು ಕಮೆಂಟ್ ಕ್ವಶನ್ಸ್ನ ಕಳಿಸಿ, ವಿಲ್ ಕನೆಕ್ಟ್ ಬ್ಯಾಕ್ ಟು We'll meet on the 20th. ಎಸ್ ಡೆಫಿನೆಟ್ಲಿ 20th ಆದ್ಮೇಲೆ ನೆಕ್ಸ್ಟ್ ಏನೇನಾಗಿರುತ್ತೆ ನೋಡ್ಕೊಂಡು ವಿ ಶಲ್ ಮೀಟ್. ಖುಷಿ ಆಯಿತು. ನಮಸ್ಕಾರ ಸರ್. ಥ್ಯಾಂಕ್ ಯು ಸೊ ಮಚ್.